ನಮಸ್ತೆ ಅಮ್ಮ. ಹೇಳಿ. ನಮಸ್ತೆ. ಏನಂತ ಮಾತಾಡೋದು ಹೇಳಿ. ಈಗ ನೀವು ಮಾಮೂಲಾಗಿ ಮಾತಾಡಿ. ಈಗ ನಮಸ್ತೆ. ಈಗ ನೀವು ಆಸ್ಪತ್ರೆಗೆ ಹೋಗಿದ್ದೀರಾ? ಎಲ್ಲೆಲ್ಲಿ ಹೋಗಿದ್ದೀರಾ? ಯಾವ್ಯಾವ ಥರ ಹೇಳಿದ್ದಾರೆ ಡಾಕ್ಟ್ರು? ನಮ್ಮ ಬಳಿಯ 4 ಆಸ್ಪತ್ರೆ ತೋರವ್ರೆ ರಾಮನಗರದಲ್ಲಿ. 3 ಆಸ್ಪತ್ರೆ ತೋರವ್ರೆ. ಮತ್ತೆ ಕೇರ್ಪೇಟೆ ತೋರಿದ್ದೀನಿ, ಚಂದ್ರಪಟ್ಟ ತೋರಿದ್ದೀನಿ. ಎಲ್ಲೂ ಹುಷಾರಾಗ್ತಿಲ್ಲ. ಎಲ್ಲೂ ಹುಷಾರಾಗಿಲ್ಲ. ಡಾಕ್ಟ್ರ್ ಏನಂತ ಹೇಳ್ತಿದ್ದಾರೆ? ಇಲ್ಲಿ ನರ ಉಯ್ಕೊಂಡ್ಬಿಟ್ಟದ ನನಗೆ. ಮುಂದೆ ಕಾಲಿಗೆ ಕಾಕಲ್ಲ. ಈ ಕಾಲಿಂದ ಆ ಕಾಲಿಗೆ, ಆ ಕಾಲಿಂದ ಈ ಕಾಲಿಗೆ. ಮುಂದಕ್ಕೆ ನಮ್ಮ ತೋಟ ತಕ್ಕೋಗಿ ಬರೋಕ್ಕೆ ನನಗೆ ಸುಸ್ತು. ಡಾಕ್ಟ್ರ್ ಈಗ ಏನಂತ ಹೇಳ್ತಿದ್ದಾರೆ? ಈಗ ಎಲ್ಲ ಕಡೆ ತೋರಿರೋದ್ರಿಂದ ಏನು ಹೇಳೋರು? ಮಾತ್ರೆ ಕೊಡ್ತಾರೆ, ಇಂಜೆಕ್ಷನ್ ಮಾಡ್ತಾರೆ ಅಷ್ಟೇ. ಮಾತ್ರೆ ಕೊಡ್ತಾರೆ, ಇಂಜೆಕ್ಷನ್ ಮಾಡ್ತಾರೆ. ನೀವು ಹುಷಾರಾಗ್ತೀರಾ ಇಲ್ಲ ನಾರ್ಮಲ್ ಆಗಿ ಇರ್ತೀರಾ, ಯಾವ ಥರ ಇರ್ತೀರಾ ಅನ್ನೋದು ಏನು ಹೇಳ್ತಿಲ್ಲ ಅವರು. ಏನು ಹೇಳಕ್ಕಲ್ಲ ಅವರು. ನೋಡಿ, ಇವತ್ತು ನಾವು ಸಂತ ಬಚ್ಚಡಿ ಬಂದಿದ್ದೀವಿ. ಈ ಸಂತ ಬಚ್ಚಡಿಗೆ ಬಂದು ಇವತ್ತು ಇವ್ರಿಗೆ, ನಿಮ್ಗೆ ಎಷ್ಟು ವರ್ಷ ಅಮ್ಮ ಏಜು? 65 ವರ್ಷ. 65 ವರ್ಷಕ್ಕೆ ಇವರು ಲೆಕ್ಕದಲ್ಲಿ ಕೂತೋಗೋಂಥ ಏಜ್ ಅಲ್ಲ. ಅವ್ರು ಸ್ವಲ್ಪ ಹೆವಿ ಇದ್ದಾರೆ, ಬಾಡಿ ಸ್ವಲ್ಪ ಹೆವಿ ಇದೆ ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಕಾಲು ಏನಾದ್ರು ತೋರಿ ಅಮ್ಮ, ಕಾಲು ನೋಡೋಣ. ಊದ್ಕೊಂತಾವ ಕಾಲು. ಕಾಲು ಮುಟ್ಬೇಡಿ ನೀವು. ಇರಲಿ ಪರವಾಗಿಲ್ಲ, ನಿಮ್ಮ ಮಗ ಅಂತ ಅನ್ಕೊಳ್ಳಿ. ನೋಡಿ ಕಾಲು ಊದ್ಕೊಂಡವ ಕಾಲು ಇವೆಲ್ಲ. ಈ ಕಾಲು ತೋರಿ. ಈ ಕಾಲು ಏನು, ಈ ಕಾಲು ಪ್ರಾಬ್ಲಮ್ ಏನಿಲ್ಲ. ಈ ಕಾಲು ಊದ್ಕೊಳಕಲ್ಲ, ಇದು ಈ ಕಾಲು ಊದ್ಕೋತದ. ಈ ಕಾಲು ಊದ್ಕೊಂಡದೆ, ಈ ಕಾಲು ಊದ್ಕೊಂಡಿದೆ. ಡಾಕ್ಟ್ರುಗಳು ಏನು ಕೂಡ ಹೇಳ್ತಿಲ್ಲ. ಯಾಕೆಂತಂದ್ರೆ ಇವತ್ತು ಆಸ್ಪತ್ರೆಗೆಲ್ಲ ತೋರಿದ್ದಾರೆ, ಎಲ್ಲ ಮಾಡಿದ್ದಾರೆ. ಏನೆಲ್ಲ ಮಾಡಿದ್ರು ಇವರು ಹುಷಾರಾಗ್ತಿಲ್ಲ. ಇವರು ಬಾಡಿ ಹೆವಿ ಇದೆ ಅನ್ನೋದನ್ನ ಬಿಟ್ರೆ ಆಮೇಲೆ ಸ್ವಲ್ಪ ಹಿಂದ್ಗಡೆನೋ ನರ ಊದ್ಕೊಳತ್ತೆ. ಎಡದೇ ಕಾಲು ಉಪಚಾರದಲ್ಲಿ ನಾನು ಉಪಚಾರ ಎಲ್ಲ ಚೆನ್ನಾಗಿ ತಿಂತೀನಿ. ಎಡದೇ ಕಾಲು ಪ್ರಾಬ್ಲಮ್ ಇಲ್ಲ, ಬಲದೇ ಕಾಲು ಪ್ರಾಬ್ಲಮ್ ಇದೆ. ಇವರು ಆಸ್ಪತ್ರೆಗೆಲ್ಲ ತೋರಿ ಸಾಕಷ್ಟು ದುಡ್ಡುಗಳನ್ನ ಖರ್ಚು ಮಾಡಿ ಇವತ್ತು ಸಾಕಷ್ಟೆಲ್ಲ ಪ್ರಾಬ್ಲಮ್ಗಳನ್ನ ಇದು ಮಾಡಿದ್ದಾರೆ. ಹಾಗೆ ಅವ್ರ ಮಗಳದೊಂದು ಪ್ರಾಬ್ಲಮ್ ಇದೆ, ಅವ್ರನ್ನೂ ವಿಚಾರಿಸೋಣ. ಯಾಕೆಂದ್ರೆ ಅವರು IT ಆಸ್ಪತ್ರೆಗೆ ಹೋಗಿ ಸಾಕಷ್ಟು ದುಡ್ಡುಗಳನ್ನ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ. ಬನ್ನಿ ಮೇಡಮ್ ಎದುರುಗಡೆಗೆ. ಎಲ್ಲದಕ್ಕೆ ಅಂದ್ರೆ ಫಸ್ಟ್ ಹೇಳಿ ಏನೇನು ಪ್ರಾಬ್ಲಮ್ ಇದೆ ಅಂತ, ಎಲ್ಲೆಲ್ಲ ಆಸ್ಪತ್ರೆಗೆ ಹೋಗಿದ್ದೀರಾ? ನಮ್ಮ ಆವತ್ತು ಇರೋದ್ರಲ್ವಾ, ನಮ್ಗೆ ನಿದ್ದೆ ಹೊಟ್ಟೋಯ್ತು. ಅದರಿಂದ ಮಾಮೂಲಿ ನಾನು ಬೆಂಗಳೂರು 2 ಆಸ್ಪತ್ರೆ ಇದು, ನಿಮನ್ಸು, ಸ್ಪರ್ಶ ಆಸ್ಪತ್ರೆ ಅಲ್ಲೇ ತೋರಿಸಿ ಆಮೇಲೆ ಕೊನೆಗೆ ಯಾರೋ ನಮ್ಮ ಚಿಕ್ಕಮ್ಮ ಶಿವಮೊಗ್ಗ ಸಜೆಷನ್ ಮಾಡಿದ್ರು. ಆಮೇಲೆ ಶಿವಮೊಗ್ಗ ತೋರಿಸ್ದೆ. ಮೆಂಟಲ್ ಸ್ವಲ್ಪ ಹುಷಾರಾಯ್ತು. ಆಮೇಲೆ ಅವರೆಲ್ಲ ಯಾರ ಮೇಲೆ ಹೇಳಿದ್ರು, ಅಷ್ಟು ದೂರ ಏನಕ್ಕೆ ಹೋಗ್ತೀಯಾ, ಇಲ್ಲೇ JSS ಮೈಸೂರಿಗೆ ತಗೊಂಡ್ರು. ನಾನು ತಗೊಂಡೆ ಆಲ್ರೆಡಿ. ನಾನು ಅಂದರೆ ಏನು ಟೆನ್ಷನ್ ಡಿಪ್ರೆಷನ್ ತಗೊಂಡು ಅಷ್ಟೇ ಇರೋದಲ್ಲ, ಈಗ ಅದ್ರ ಬಗ್ಗೆ ಆಲ್ರೆಡಿ ಚೆನ್ನಾಗಿದ್ದೀನಿ. ಈಗ ಇದ್ದಕ್ಕಿದ್ದಂಗೆ ನೀವು 5 ತಿಂಗಳಿಂದ 6 ತಿಂಗಳಿಂದ ನಾನು ಫುಲ್ ನೋಡ್ಬಿಡ್ತು. ಬೆನ್ನು ಪೇನ್ ಬರೋದು. ಬೆನ್ನು ಪೇನ್ ಬರ್ತಾ ಏನು ಮಾಡ್ತು, 2 ಕಾಲು ಒಂಥರ ಸ್ವಾಧೀನ ಹೋದ ಮಾಡ್ಬಿಟ್ಟು 4 ಅಜ್ಜೆ ಮನೆಯಲ್ಲೇ ಡೇಕ್ ಆಗ್ತಿರಲಿಲ್ಲ. ಆಮೇಲೆ ದಿಢೀರಂತ ಆವಾಗ ನಾವು ITಗೆ ಅಡ್ಮಿಟ್. ಅವ್ರು ಹಿಂಗಂದಾಗ ಮಾಮೂಲಿ ಮೂಳೆ ಪ್ರಾಬ್ಲಮ್ ಅಲ್ಲ, ಮೂಳೆ ವಾರ್ಡಲ್ಲಿ ಒಂದು 4-5 ದಿನ ಇದ್ದು ಅವರೆಲ್ಲ ಸ್ಕ್ಯಾನ್ ಮಾಡಿ ಮೂಳೆ ಪ್ರಾಬ್ಲಮ್ ಅಲ್ಲ, ನೀವು MR ಸ್ಕ್ಯಾನ್ ಮಾಡಿಬಿಡಿ ಅಂತ ಅಂದ್ರು. ಆಗ ನಮ್ಮ ಹಸ್ಬೆಂಡ್ ದಿಢೀರಂತಾಗ MR ಸ್ಕ್ಯಾನ್ ಮಾಡಿಸಿದ್ರು. MR ಸ್ಕ್ಯಾನ್ ಮಾಡಿಸಿದ್ಮೇಲೆ ಗೊತ್ತಾಯ್ತು ಬೆನ್ನಲ್ಲಿ ಈ ಥರ ದುರ್ಮಾಂಸ ಥರ ಆಯ್ತಿದೆ. ಅದು ಬೆನ್ನು ಬೋಸ್ ಕಾಲಿಗೆ ನರಕೋಯ್ತಾವಲ್ಲ, ಅವೆರಡು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಆಗ ದಿಢೀರಂತ ಆಪರೇಷನ್ ಮಾಡಿದ್ರೆ ಮಾತ್ರ, ಅವ್ರು ಹಂಗಂದ್ರೆ ಆಪರೇಷನ್ ಮಾಡಿದ್ರೆ ನಾವು 100% ಗ್ಯಾರಂಟಿ ಕೊಡಲ್ಲ, ಅದು ನೀವು ದೇವ್ರ ಮೇಲೆ ಭಾರ ಹಾಕ್ಬೇಕು ಅಂದ್ರು. ಅಣ್ಣ ಬಟ್ಟ ಮಸ್ಮಾನಂದೆ ಕಾಲೇ ಬರಲ್ಲ ಅಂದಮೇಲೆ ದುಡ್ಡುಗಷ್ಟು ಏನಕ್ಕೆ ಮತ್ತೆ ನಾವು ತಿನ್ನಕ್ಕಾಯ್ತದ, ಅದಕ್ಕೆ ಡಾಕ್ಟ್ರುಗಳು ಹೇಳೋದೇ ಹೆಂಗೆ ಬರುತ್ತೆ ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ನಮ್ಮನೆ ದಿಢೀರಂತ 2 ದಿನಕ್ಕೆ ಆಪರೇಷನ್ ಮಾಡಿಸಿದ್ರು. ಇಲ್ಲಿಂದ ಇಲ್ಲಿಗೆ ನರ ಹಿಡ್ಕೊತದೆ ಕಣ್ರಿ ನನಗೆ. ಇಲ್ಲಿಂದ ಇಲ್ಲಿಗೆ ನರ ಹಿಡ್ಕೊಂಡ್ ಬಿಡ್ತದೆ. ಹಿಂಗೆ ತಿರ್ಗಾಡಕ್ ಹಾಕಲ್ಲ, ನರ ಹುಡ್ಕೊಂಡ್ ಬಿಡ್ತದೆ, ತಿರ್ಗಾಡಕ್ ಹಾಕಲ್ಲ ನನಗೆ. ಆಗ ಅದು ಯಾವ್ದದ 5 ರೂಪಾಯಿದು ಒಂದು ಇಂಜೆಕ್ಷನ್ ಅದೇ, ಅದನ್ನ ಮಾಡ್ಕೊಂಡ್ರೆ ಸುಮಾರಾಗಿ ನಿದ್ದೆ ಮಾಡ್ಬೋದು. ನಿದ್ದೆ ಕೊಡಕಲ್ಲ ರಾತ್ರಿ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೇಳಿರೋದು ಏನು ಅಂತ ಗೊತ್ತಾ, ಅವರು ಇವ್ರಿಗೆ ಇಂಗ್ಲಿಷ್ ಅಲ್ಲೇ ಕೊಡ್ತಾ ಇಲ್ಲ. ಮೆಂಟಲ್ 2 ದಿನಕ್ಕೂ ಏನಕ್ಕೆ ಇಂಗ್ಲಿಷ್ ಅನ್ನು ಅಂದ್ಬಿಟ್ಟು ಮೊನ್ನೆ ನಾನು ರಿಕ್ವೆಸ್ಟ್ ಮಾಡಿದೀನಿ. ಅವಳು ಇಲ್ಲಿ ನರ್ಸ್ ಆಗಿದ್ದಾರೆ, ಅವರು ಶೋಭಾ, ಅವಳು ನನಗೆ ಕೊಡಕ್ ಬಂದು ಗಂಟಲು ನೋವಿಗೆ ಅಂತ ಒಂದೇ ಇಂಗ್ಲಿಷ್ ಅಂತ ಇದಕ್ಕೆ ಸರಿ ಅವ್ರಿಗೆ ಕೊಡು ಶೋಭಾ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಡಿಸ್ತೇನೆ ನಾನು. ಸರಿ, ಜಾಸ್ತಿ ಮೆಡಿಸಿನ್ ತಗೊಳಂಗಿಲ್ಲ, ಇಂಗ್ಲಿಷ್ ತಗೊಳಂಗಿಲ್ಲ. ಯಾವಾಗ್ಲೂ ಬರ್ತಾರೆ. ಆಮೇಲೆ ಅದೊಂದು ಏನಾಗುತ್ತೆ ಗೊತ್ತಾ, ಅವ್ರ ಹತ್ರ ಕೊಡೋದ್ರಿಂದ ಡಾಕ್ಟರ್ ಕೈಲಿ ಅವ್ರಿದಾಗ್ಬಿಡ್ತಾರೆ. ಇದಕ್ಕೋಸ್ಕರ ಕೊಡ್ತಾ ಇದೀನಿ ಕಣಮ್ಮ ಅಂದು, ನನಗ್ ಬೇಡ ಕಣಮ್ಮ ಅವ್ರಿಗೆ ಕೊಡು ಅಂತ ಹೇಳ್ತೀನಿ.
ನೋಡಿ ಎಲ್ಲ ಕಡೆ ಆಸ್ಪತ್ರೆಗೆ ತೋರಿದ್ದೀರಾ, ಆಸ್ಪತ್ರೆಗೆ ತೋರಿದ್ರು ಕೂಡ ಇಲ್ಲೊಬ್ರು ಸುಮಾ ಅಂತ ಇದ್ದಾರೆ. ಅವ್ರು ಏನ್ ಹೇಳಿದ್ರು, ಮೊನ್ನೆ ಇವ್ರಿಗೆ ಇಷ್ಟೊಂದೆಲ್ಲ ಗೀತಮ್ಮ ನೀನ್ ಖರ್ಚು ಮಾಡ್ತಾ ಇದೆಯಲ್ಲ, ನನಗೆ ಆಪರೇಷನ್ ಮಾಡ್ಬೇಕು ಅಂದಿದ್ರು ಬೆಂಗಳೂರಲ್ಲಿ, ನೀವು ಏನ್ ಕಳ್ಕೊಬಿಡ್ತೀಯ, ಒಂದ್ಸಲ ಮೈಸೂರು ಕರ್ಕೊಂಡು ಹೋಗು ಅಂದ್ರು. ನಾನು ಕ್ಯಾಬಿಡೆ ಬಂದ ತಕ್ಷಣ ಮಾರನೇ ಬೆಳಗ್ಗೆನೆ ಮೈಸೂರು ಕರ್ಕೊಂಡು ಹೋದೆ ನಾನು. ಆಮೇಲೆ ಅಲ್ಲಿ ಅದೇನೋ ಮುಸ್ಲಿಂ ಅದೇನೋ ಅಂದ್ರೆ ಔಷಧಿ ಎಲ್ಲ ಹಾಕಿ ಪಟ್ಟು ಹೊಡೆದಿ ಅದೇನೋ ಒಂಥರ ಬಟ್ಟೆ ಔಷಧಿ ಕಟ್ಟಿದ್ರು, ಒಂದು ಔಷಧಿ ಕೊಟ್ಟು ಜೇಡಿ ಪುಟ್ಟಿ ತರ ಸ್ವಲ್ಪ ಔಷಧಿ ಕೊಟ್ರು. ಬಟ್ ಅದನ್ನ ಅವ್ರು ಹೇಳಿದ್ರು 5 ದಿನ ನೀವು ಕಾಲು ಇಟ್ಕೋಬೇಕು, ಬೆಂದ 5 ಇಟ್ಕೋಬೇಕು, ಕಾಲೊಂದು 3-4 ದಿನ ಇಟ್ಕೋಬೇಕು ಅಂದ್ರು. ಬಟ್ ಅಲ್ಲೇ ಬಂದು ನನ್ಗೆ ಪ್ರಾಬ್ಲಮ್ ಆಯ್ತಾ, ಇವ್ರು ಹಾಕೋಬೇಕು ಬಿಚ್ಚೆಸ್ತೇ ಬಿಟ್ರು, ಅದು ಸುಮ್ಮನೆ ವೇಸ್ಟ್ ಆಯ್ತು. ಒಂದು 7,000. ಈಗ ಎಲ್ಲ ಆಸ್ಪತ್ರೆಯಿಂದ ಟೋಟಲ್ ಆಗಿ ಎಷ್ಟು ಖರ್ಚಾಗಿರ್ಬೋದು ಅಮೌಂಟು? ನೀವು ಎಲ್ಲ ಆಸ್ಪತ್ರೆಯಿಂದ 1 ಲಕ್ಷ ಖರ್ಚು ಮಾಡಿದ್ದೀರಾ, ಇವರು ಐಟಿಲಿ 1.5 ಲಕ್ಷ ಖರ್ಚು ಮಾಡಿರೋದು. 1 ಲಕ್ಷ ಯಾವ 1 ಲಕ್ಷ? ಇವ್ರಿಗೆ 1 ಲಕ್ಷ ಖರ್ಚಾಗಿರೋದು. ಅವ್ರು ಹೇಳ್ತಿರೋದು ಎಲ್ಲಾ ಕಡೆನೂ 1 ಲಕ್ಷ, ಯಾವ 1 ಲಕ್ಷ ಸರ್? 4 ವರ್ಷದಿಂದಲೂ ಮೈಸೂರ್ಗೆ ಹೋಗಿ 100 ರೂಪಾಯಿ ತಂದಿದ್ದೀನಿ. ಇಲ್ಲ ಆ ಕಡೆ ಇಲ್ಲ, ಅದನ್ನ ಇದು ಮಾಡಕ್ಕೆ ಅವ್ರಿಗೆ ಡಾಕ್ಟರ್ ಸುಧಾರಿತಿ ಇಲ್ಲ. ಅಮ್ಮ, ನಾವು ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತೀವಿ ಜೊತೆಗೆ. ಯಾಕೆಂದ್ರೆ ಈ ಥರ ಪ್ರಾಬ್ಲಮ್ ಇರೋಂಥ ವ್ಯಕ್ತಿಗಳು ಬಾಯಿ ಬಿಟ್ಟು ಹೇಳ್ಕೊಳ್ಳಲ್ಲ. ಇದನ್ನ ನೋಡಿದಾಗ ಅವ್ರಿಗೂ ಒಂದು ಧೈರ್ಯ ಬರುತ್ತೆ, ಅದಕ್ಕಾಗಿ ನಾವು ಮಾಡ್ತಿರೋಂಥದ್ದು. ಇರೋ ಪ್ರಾಬ್ಲಮ್ ಹೇಳ್ಕೊಳ್ಳೋದ್ರಿಂದ ನಮ್ಗೆ